ರಾಜ್ಯದಲ್ಲಿಯೇ ಅತ್ಯುತ್ತಮ ಹಾಗೂ ಮಾದರಿಯಾದಂತಹ ಬಡಾವಣೆ ನಿರ್ಮಿಸಲು ದೂರದೃಷ್ಟಿಯನ್ನ ಇಟ್ಟುಕೊಳ್ಳಲಾಗಿತ್ತು. ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಕೂಡ ಜರುಗಿದೆ. ಶೀಘ್ರದಲ್ಲಿಯೇ ಫಲಾನುಭವಿಗಳಿಗೆ ಮನೆಯನ್ನ ಹಸ್ತಾಂತರ ಮಾಡಲಾಗುತ್ತೆ ಅಂತ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆದ ಪ್ರಸಾದ್ ಅಭಯ ಹೇಳಿದ್ದಾರೆ. ಇಂದು ಮಂಟೂರು ರಸ್ತೆಯಲ್ಲಿ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಿಸಲಾಗ್ತಾ ಇರುವ 1300 ಮನೆಯನ್ನ ವೀಕ್ಷಣೆ ಮಾಡಿದ ಬಳಿಕ ಅವರು ಮಾತನಾಡಿದರು. ಈ ಭಾಗದಲ್ಲಿ ಅದರಲ್ಲೂ ಕೊಳಚೆ ಪ್ರದೇಶದಲ್ಲಿ ಹೆಚ್ಚಿನ ಜನ ವಾಸಿಸ್ತಾ ಇರುವುದರಿಂದ ಅವರಿಗಾಗಿ ಅತ್ಯುತ್ತಮ ವಸತಿ ಮನೆಯನ್ನ ನಿರ್ಮಾಣ ಮಾಡಬೇಕು ಎಂಬ ಕನಸು ಹೊಂದಲಾಗಿತ್ತು. ಕಡು ಬಡವರಿಗೆ ಕೊಳಗೇರಿ ವಸತಿ ಮನೆಗಳು, ಮೂಲ ಸೌಕರ್ಯ ಮತ್ತು ಹಕ್ಕುಪತ್ರವನ್ನ ವಿತರಣೆ ಮಾಡುವ ಯೋಜನೆಯನ್ನ ಇಟ್ಟುಕೊಳ್ಳಲಾಗಿದೆ. ಆದಷ್ಟು ಬೇಗ ಹಂತ ಹಂತವಾಗಿ ಕೆಲಸ ಕಾರ್ಯವನ್ನ ಮಾಡಲಾಗಿದೆ. ಜಿಲ್ಲೆಯಲ್ಲಿ 7600 ಮನೆಗಳ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಎಂದರು. ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ ಮೊದಲ ಹಂತದಲ್ಲಿ 36,700 ಮನೆಯನ್ನ ಫೆಬ್ರವರಿ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಎರಡನೇ ಹಂತದಲ್ಲಿ ಸುಮಾರು 32,600 ಮನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಮುಂದಿನ ತಿಂಗಳಲ್ಲಿ ಮನೆಗಳ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ. ಅದೇ ಸಂದರ್ಭದಲ್ಲಿ ಇಲ್ಲಿನ 1300 ಮನೆಯಲ್ಲಿ ಸುಮಾರು 550 ಮನೆಯನ್ನ ಉದ್ಘಾಟಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ. ಮುಂದಿನ ಹಂತದ ಮನೆಯನ್ನ ವೇಗವಾಗಿ ನಿರ್ಮಿಸಿ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ತಾಂತ್ರಿಕ ದೋಷಗಳು ಹಾಗೂ ಇತರ ತೊಂದರೆಗಳಿಂದ ಮನೆಗಳ ನಿರ್ಮಾಣ ಕಾರ್ಯದಲ್ಲಿ ವಿಳಂಬವಾಗ್ತಾ ಇದೆ. ವಸತಿ ಸಚಿವರು ಭೇಟಿ ಕೊಟ್ಟಾಗ ಮನೆಯನ್ನ ಅಚ್ಚುಕಟ್ಟಾಗಿ ನಿರ್ಮಿಸಬೇಕು, ಕೊನೆ ಹಂತದ ನಿರ್ಮಾಣವನ್ನ ಚೆನ್ನಾಗಿ ಮಾಡುವಂತೆ ಇಂಜಿನಿಯರ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಈಗ ಅಚ್ಚುಕಟ್ಟಾಗಿ ಮನೆಗಳನ್ನ ನಿರ್ಮಾಣ ಮಾಡುವಂತೆ ಇಂಜಿನಿಯರ್ಗಳಿಗೆ ನಾನು ಕೂಡ ಖುದ್ದಾಗಿ ಭೇಟಿ ನೀಡಿ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದೇನೆ ಎಂದು ವಿವರಿಸಿದ್ದಾರೆ. ಅಲ್ಲ ಈಗ ನಾವು ಕಟ್ಟೋದು ಇದ್ದವರು ಅದು ಪಾರ್ಕಿಂಗ್ ಅಂತ ಎಷ್ಟಿದೆ? 1 ಎಕರೆ ಮೇಲೆ ಇದೆ. ಹಲೋ